ಹಲೋ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ಜಾಗತಿಕ ತಾಪಮಾನದ ಬಗ್ಗೆ ನಿಮಗೆ ಈ ಮಾಡೆಲ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜಾಗತಿಕ ತಾಪಮಾನ ಏನಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅಂತಾರೆ. ನಾರ್ಮಲ್ ಆಗಿ ಜಾಗತಿಕ ತಾಪಮಾನ ಈಗ ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆ. ನಾನಾ ಕಾರಣಗಳಿಂದ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ ಕೂಡ ದಿನ ದಿನ ಜಾಸ್ತಿ ಆಗ್ತಾ ಇದೆ. ಇದು ಒಂದಿನ ದಿನದ ಕೆಲಸ ಅಲ್ಲ. ಸಾಕಷ್ಟು ನೂರಾರು ವರ್ಷಗಳಿಂದ ನಾವು ಸಾಕಷ್ಟು ರೀತಿಯಲ್ಲಿ ತೊಂದರೆ ಮಾಡ್ತಾ ಇದೀವಿ ಎನ್ವೈರನ್ಮೆಂಟ್ಗೆ. ಆದ ಕಾರಣ ನಮಗೆ ಈಗ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಮೊದಲನೇ ಕಾರಣ ಏನು ಜಾಗತಿಕ ತಾಪಮಾನ ಜಾಸ್ತಿ ಆಗೋದಕ್ಕೆ ಅಂದ್ರೆ, ನಾವು ಈ ಫ್ಯಾಕ್ಟರಿಗಳನ್ನ ಜಾಸ್ತಿ ಮಾಡಿದೀವಿ. ನಾವು ಫ್ಯಾಕ್ಟರಿಗಳನ್ನ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಅದರಿಂದ ಸಾಕಷ್ಟು ವಾಯು ಮಾಲಿನ್ಯ ಆಗುತ್ತೆ. ಸಾಕಷ್ಟು ರೀತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದು ರಿಲೀಸ್ ಮಾಡುತ್ತೆ. ಆಗ ಏನಾಗುತ್ತೆ, ನಾರ್ಮಲ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದ್ರೂ ಕೂಡ ನಮಗೆ ಇಲ್ಲಿ ಟ್ರೀಸ್ ಇರೋದ್ರಿಂದ ಆ ಟ್ರೀಸ್ ಕಾರ್ಬನ್ ಡೈಆಕ್ಸೈಡ್ ನ ಅಬ್ಸರ್ವ್ ಮಾಡಿ ನಮಗೆ ಆಕ್ಸಿಜನ್ ಕೊಡ್ತಾ ಇತ್ತು. ಈಗ ಏನ್ ಮಾಡಿದೀವಿ, ನಾವು ಫ್ಯಾಕ್ಟರಿಗಳನ್ನ ಜಾಸ್ತಿ ಮಾಡ್ತಾ ಇರೋದ್ರಿಂದ ಮತ್ತೆ ನಮ್ಮ ಜನಸಂಖ್ಯೆ ಎಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಮನೆಗಳು ಕಟ್ಕೊಳ್ಬೇಕು, ಫ್ಯಾಕ್ಟರಿನ ಕಟ್ಕೊಳ್ಬೇಕು ಅಂತ ನಾವು ಏನ್ ಮಾಡ್ತೀವಿ, ನಾವು ಫಾರೆಸ್ಟ್ ನೆಲ್ಲಾನು ಕಟ್ ಮಾಡ್ತಾ ಇದೀವಿ. ರೋಡ್ ಮಾಡಬೇಕು, ಈ ತರ ಎಲ್ಲ ಕಾರಣಗಳು, ವೇರಿಯಸ್ ಕಾರಣಗಳಿಗೆ ನಾವು ಫಾರೆಸ್ಟ್ ನ ಕಟ್ ಮಾಡ್ತಾ ಇದೀವಿ. ಈ ಫಾರೆಸ್ಟ್ ನ ಕಟ್ ಮಾಡೋದ್ರಿಂದ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಏನು ಟ್ರೀಸ್ ಅಬ್ಸರ್ವ್ ಮಾಡ್ತಾ ಇತ್ತು, ಮರಗಳು ಏನು ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಮಾಡ್ತಾ ಇತ್ತು, ಅದು ಈಗ ಅಬ್ಸರ್ವ್ ಮಾಡ್ತಾ ಇಲ್ಲ. ಆಗೇನಾಗುತ್ತೆ, ಆ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಎನ್ವೈರನ್ಮೆಂಟ್ ಅಲ್ಲೇ ಇರುತ್ತೆ. ಎನ್ವೈರನ್ಮೆಂಟ್ ಅಲ್ಲಿ ಇದ್ದಾಗ ಏನಾಗುತ್ತೆ, ತುಂಬಾ ಬಿಸಿ ಜಾಸ್ತಿ ಆಗುತ್ತೆ. ಆಗ ಗ್ಲೋಬಲ್ ವಾರ್ಮಿಂಗ್ ಆಗೋದಕ್ಕೆ ಇದು ಮೇಜರ್ ಕಾರಣ. ಒಂದು ಫ್ಯಾಕ್ಟರಿಗಳಿಂದ, ಎರಡನೇದು ಡಿಫಾರೆಸ್ಟೇಷನ್ ಮಾಡೋದ್ರಿಂದ, ಮರಗಳನ್ನ ಕಡಿಯೋದ್ರಿಂದ, ಮತ್ತೆ ಮೂರನೇದು ಏನಂದ್ರೆ ವಾಲ್ಕೆನೋ, ನ್ಯಾಚುರಲ್ ಆಗಿ ವಾಲ್ಕೆನೋಗಳಲ್ಲಿ ನಾವು ಏನು ಲಾವರಸ ಜಾಸ್ತಿ ಬರುತ್ತೋ ಆ ಕಾರಣಗಳಿಂದನೂ ಕೂಡ ಎನ್ವೈರನ್ಮೆಂಟ್ ಅಲ್ಲಿ ಹೀಟು ಜಾಸ್ತಿ ಆಗುತ್ತೆ. ಮತ್ತೆ ನಾಲ್ಕನೇ ಕಾರಣ ಏನು ಅಂದ್ರೆ, ನಾವು ಯೂಸ್ ಮಾಡುವ ವೆಹಿಕಲ್ಗಳು ಇರ್ಬೋದು, ಈ ಪೆಟ್ರೋಲ್ಗಳು, ಡೀಸೆಲ್ ವೆಹಿಕಲ್ಗಳಿಂದ ಸಾಕಷ್ಟು ರೀತಿಯಲ್ಲಿ ಪೊಲ್ಯೂಷನ್ ಆಗುತ್ತೆ. ಇದರಿಂದನೂ ಕೂಡ ನಮ್ಮ ಅರ್ತ್ ಟೆಂಪರೇಚರ್, ಭೂಮಿಯ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಮತ್ತೆ ಸಮುದ್ರದ ಮಟ್ಟದಲ್ಲಿ, ಸಮುದ್ರದ ನೀರಲ್ಲಿ ಸಾಕಷ್ಟು ರೀತಿಯಲ್ಲಿ ಬಿಸಿ ಆಗೋದ್ರಿಂದ, ಈ ಟೆಂಪರೇಚರ್ ಇಂದ ಸಮುದ್ರದ ನೀರು ಸಾಕಷ್ಟು ಬಿಸಿ ಆಗೋದ್ರಿಂದ, ಅದರಿಂದ ಹರಿಕೇನ್ ಅಂತ ಸ್ಟಾರ್ಮ್ಗಳು, ಸಾಕಷ್ಟು ರೀತಿಯಲ್ಲಿ ಸೈಕ್ಲೋನ್ಗಳು ಸಾಕಷ್ಟು ರೀತಿಯಲ್ಲಿ ಕ್ರಿಯೇಟ್ ಆಗುತ್ತೆ. ಇದರಿಂದ ನಮ್ಮ ದೇಶದಲ್ಲಿ ಇರ್ಬೋದು, ಪ್ರಪಂಚದಾದ್ಯಂತ ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ, ಡಿಸ್ಟ್ರಕ್ಷನ್ ಆಗ್ತಾ ಇದೆ, ಮನೆಗಳು ಕಳ್ಕೊಂತಾ ಇದ್ದಾರೆ, ಫ್ಲಡ್ಸ್ ಆಗ್ತಾ ಇದೆ. ನಾನಾ ಕಾರಣಗಳಿಂದ ಈ ಸ್ಟಾರ್ಮ್ಸ್ ಇಂದನೂ ಕೂಡ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ವಿ ಜನಗಳು. ಯಾಕಂದ್ರೆ ಇದು ಕೂಡ ಮತ್ತೊಂದು ರೀಸನ್ ಈ ಗ್ಲೋಬಲ್ ವಾರ್ಮಿಂಗ್ ಇಲ್ಲ ಜಾಗತಿಕ ತಾಪಮಾನ ಇನ್ಕ್ರೀಸ್ ಆಗೋದಕ್ಕೆ. ಮತ್ತೆ ಈ ಜಾಗತಿಕ ತಾಪಮಾನ ಇನ್ಕ್ರೀಸ್ ಆಗೋದ್ರಿಂದ ಸಾಕಷ್ಟು ರೀತಿಯಲ್ಲಿ ಗ್ಲೇಷಿಯರ್ ಐಸ್, ಹಿಮಾಲಯಗಳ ಐಸ್ ಅನ್ನು ಕರಗ್ತಾ ಇದೆ. ಅದರಿಂದ ಏನಾಗುತ್ತೆ ಅಂದ್ರೆ, ಐಸ್ಗಳು ಕರಗಿ ನೀರು ಜಾಸ್ತಿ ಆದಾಗ ಈ ನೀರು ರಿವರ್ ಇರ್ಬೋದು, ಇಲ್ಲಾಂದ್ರೆ ಸಮುದ್ರಕ್ಕೆ ಸೇರುತ್ತೆ. ಆಗ ಸಮುದ್ರದ ಮಟ್ಟ ಜಾಸ್ತಿ ಆಗುತ್ತೆ. ಕೆಲವು ಸಲ ಫ್ಲಾಶ್ ಫ್ಲಡ್ಗಳಾಗುತ್ತೆ. ಫ್ಲಡ್ಸ್ ಜಾಸ್ತಿ ಆಗುತ್ತಾ ಆ ಸುತ್ತಮುತ್ತಲಿರೋ ಜನಗಳೆಲ್ಲಾನು ಸಾಕಷ್ಟು ತೊಂದರೆಗಳು ಅನುಭವಿಸ್ಬೇಕಾಗುತ್ತೆ. ಮತ್ತೆ ಸಮುದ್ರಗಳ ಮಟ್ಟ ನೀರು ಜಾಸ್ತಿ ಆದಾಗ ಸಮುದ್ರದ ಪಕ್ಕದಲ್ಲಿ ಯಾರಾದ್ರೂ ಮನೆಗಳು ಕಟ್ಕೊಂಡಿರೋರು, ಅವ್ರಿಗೂ ಆ ಮನೆಗಳೆಲ್ಲ ಮುಳುಗೋಗುತ್ತೆ. ಅದು ಒಂದು ದೊಡ್ಡ ಕಾರಣ ಈ ಗ್ಲೋಬಲ್ ವಾರ್ಮಿಂಗ್ ಇನ್ಕ್ರೀಸ್ ಆಗಿರೋದ್ರಿಂದ. ಮತ್ತೊಂದು ಲಾಸ್ಟ್ ಕಾರಣ ಗ್ಲೋಬಲ್ ವಾರ್ಮಿಂಗ್ ಆಗೋದಕ್ಕೆ ಕಾರಣ ಏನಂದ್ರೆ, ನಾವು ಮಾಡುವ ಅಗ್ರಿಕಲ್ಚರ್ ವಿಧಾನ, ವ್ಯವಸಾಯದ ವಿಧಾನ ಇರ್ಬೋದು. ಈಗಂತೂ ವ್ಯವಸಾಯವನ್ನ ಸಾಕಷ್ಟು ರೀತಿಯಲ್ಲಿ ಫರ್ಟಿಲೈಸರ್ಸ್ ಹಾಕ್ತಿವಿ, ಗೊಬ್ಬರಗಳು ಹಾಕ್ತಿವಿ, ಕೆಮಿಕಲ್ ಫರ್ಟಿಲೈಸರ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಔಷಧಿಗಳು ಇವೆಲ್ಲ ಹೊಡಿತೀವಿ. ಇದರಿಂದ ನಮಗೆ ಏರ್ ಪೊಲ್ಯೂಷನ್ ಇರ್ಬೋದು, ವಾಟರ್ ಪೊಲ್ಯೂಷನ್ ಎಲ್ಲ ರೀತಿಯಲ್ಲಿ ತೊಂದರೆ ಆಗುತ್ತೆ. ಇದರಿಂದ ಕೂಡ ನಮ್ಮ ಅರ್ತ್ ಟೆಂಪರೇಚರ್, ಜಾಗತಿಕ ತಾಪಮಾನ ಕೂಡ ಸಾಕಷ್ಟು ರೀತಿಯಲ್ಲಿ ಆಗುತ್ತೆ. ಆದ ಕಾರಣ ನಿಮಗೆ ಈಗ ಕ್ಲಾರಿಟಿ ಸಿಕ್ಕಿರ್ಬೋದು, ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು, ಜಾಗತಿಕ ತಾಪಮಾನ ಅಂದ್ರೆ ಏನು, ಅದು ಯಾವ ರೀತಿಯಲ್ಲಿ ಆಗುತ್ತೆ, ಅದಕ್ಕೆ ಯಾವೆಲ್ಲ ಕಾರಣಗಳಿದೆ, ನಾವು ಅದನ್ನ ಯಾವ ರೀತಿಯಲ್ಲಿ ಒಂದು ಮಾಡೆಲ್ ಆಗಿ ನಾವು ನಮ್ಮ ಸೈನ್ಸ್ ಪ್ರಾಜೆಕ್ಟ್ ಎಕ್ಸಿಬಿಷನ್ ಅಲ್ಲಿ ಯಾವ ರೀತಿಯಲ್ಲಿ ತೋರಿಸಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ, ಡೀಟೈಲ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲಾ ಮಾಹಿತಿಗಳು ಇಷ್ಟವಾಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.